ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ 7ನೇ ತರಗತಿಯ ಸಂಪೂರ್ಣ ಸಮಾಜ ವಿಜ್ಞಾನ 7ನೇ ತರಗತಿಗೆ ಸಂಬಂಧಪಟ್ಟಂತಹ ಈ ಒಂದು ಸಮಾಜ ವಿಜ್ಞಾನ ವಿಷಯದ ಭಾಗ 1 ಪ್ರಶ್ನೋತ್ತರಗಳ ಸರಣಿ 1 ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವಂಥದ್ದು. ಸರಣಿ 1 6ನೇ ತರಗತಿಯ ಸರಣಿಗಳನ್ನು ಆಲ್ರೆಡಿ 2 ಸರಣಿಗಳನ್ನು ಮಾಡಿದ್ದೇವೆ. ಹಾಗೆ 8 ಮತ್ತು 9, 10 ಈ 3 ತರಗತಿಯ ಸರಣಿಗಳನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಶಾರ್ಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗೆ ಸೈಕಾಲಜಿಯ ವಿಡಿಯೋಗಳಾಗಿರ್ಬೋದು, ಸೈನ್ಸ್ನ ವಿಡಿಯೋಗಳಾಗಿರ್ಬೋದು, ಇವೆಲ್ಲವೂ ಸಹ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋದ್ರೆ, ಜೀಸಸ್ ಎನ್ನುವುದು ಕನ್ನಡದಲ್ಲಿ, ಜೀಸಸ್ ಎನ್ನುವ ಪದಕ್ಕೆ ಕನ್ನಡದಲ್ಲಿ ಏನು ಅರ್ಥ ಇದೆ? ಕನ್ನಡದಲ್ಲಿ ಏಸು ಅಂತ ಕರೀತಾರೆ. ಜೀಸಸ್ ಅಂದರೆ ಏಸು. ಕ್ರೈಸ್ತ ಅಂದರೆ ರಕ್ಷಕ ಹೇಳುವಂಥ ಅರ್ಥ ಇದೆ. ನೆಕ್ಸ್ಟ್, ಬೆತ್ಲೆಹೇಮ್ ಇರುವ ದೇಶ ಯಾವ ದೇಶದಲ್ಲಿದೆ? ಬೆತ್ಲೆಹೇಮ್ ಇದು ಇಸ್ರೇಲ್ನಲ್ಲಿ ಇರುವಂಥದ್ದು. ಇಸ್ರೇಲ್ನಲ್ಲಿ ಕಂಡು ಬರುತ್ತೆ ಬೆತ್ಲೆಹೇಮ್. ನೆಕ್ಸ್ಟ್, ಪೈಗಂಬರ ಎಂದರೆ, ಪೈಗಂಬರ ಅಂತ ಹೇಳಿ ಯಾರನ್ನ ಕರೀತಾರೆ? ಹಾಗಂದ್ರೆ ಏನು? ದೇವರ ಸಂದೇಶವನ್ನು ಸಾರುವವರು. ಯಾರು ದೇವರ ಸಂದೇಶವನ್ನ ಸಾರ್ತಾರೋ ಅವರನ್ನ ಪೈಗಂಬರ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಮೆಕ್ಕಾ ಇರುವ ದೇಶ. ಮೆಕ್ಕಾ ಇದು ಮುಸ್ಲಿಂ ಬಾಂಧವರ ಒಂದು ಪವಿತ್ರವಾದಂತಹ ಸ್ಥಳ. ಇದು ಇರುವಂತಹ ದೇಶ ಯಾವುದು? ಸೌದಿ ಅರೇಬಿಯಾದಲ್ಲಿ ಇದೆ. ನೆಕ್ಸ್ಟ್, ಮಹಮ್ಮದ್ ಪೈಗಂಬರ್ ಅವರಿಗೆ ಪ್ರವಾದಿತ್ವ ದೊರಕಿದ ಗುಹೆ. ಅವರನ್ನ ಪ್ರವಾದಿಗಳನ್ನಾಗಿಸಿದಂತಹ ಯಾವ ಗುಹೆಯಲ್ಲಿ ಹೋಗಿ ಕುಳಿತು ಅವರು ಧ್ಯಾನವನ್ನ ಮಾಡ್ತಾ ಇದ್ರು? ಯಾವ ಗುಹೆಯಲ್ಲಿ ಅವರಿಗೆ ಪ್ರವಾದಿತ್ವ ದೊರಕಿತು ಅಂತ ನೋಡಿದ್ರೆ ಅದು ಹೀರಾ ಬೆಟ್ಟ ಅಥವಾ ಹೀರಾ ಗುಹೆ. ನೆಕ್ಸ್ಟ್, ಕುರಾನ್ ಇರುವ ಭಾಷೆ. ಕುರಾನ್ ಯಾವ ಭಾಷೆಯಲ್ಲಿ ಇದೆ ಅನ್ನುವಂಥದ್ದು? ಕುರಾನ್ ಇದು ಅರೇಬಿಕ್ ಭಾಷೆಯಲ್ಲಿ ಇರುವಂತಹ ಒಂದು ಮುಸ್ಲಿಮರ ಪವಿತ್ರ ಗ್ರಂಥ ಆಗಿರುವಂಥದ್ದು. ನೆಕ್ಸ್ಟ್, ಇಸ್ಲಾಂ ಪದದ ಅರ್ಥ ಶಾಂತಿ ಮತ್ತು ಶರಣಾಗತಿ. ಇಸ್ಲಾಂ ಅಂದರೆ ಅದರ ಅರ್ಥ ಶಾಂತಿ ಮತ್ತು ಶರಣಾಗತಿ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಉಮರ್ ಖಯ್ಯಾಮ್ನ ಕೃತಿ. ಈ ಅರಬ್ಬರು ಸಾಹಿತ್ಯ ಕ್ಷೇತ್ರಗಳಿಗೂ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ನೀಡಿದಂತಹ ಕೊಡುಗೆಗಳಲ್ಲಿ ಉಮರ್ ಖಯ್ಯಾಮ್ನ ಕೃತಿ ಯಾವುದು? ಉಮರ್ ಖಯ್ಯಾಮ್ನ ಕೃತಿ ರುಬಾಯತ್ ಹೇಳುವಂತಹ ಕೃತಿಯನ್ನ ರಚಿಸಿದ್ದಾರೆ. ನೆಕ್ಸ್ಟ್, ಅರಬ್ಬರ ಪ್ರಸಿದ್ಧ ವೈದ್ಯ ಪದ್ಧತಿ. ಅರಬ್ಬರು ಜಾರಿಗೆ ತಂದಂತಹ ಪ್ರಸಿದ್ಧ ವೈದ್ಯ ಪದ್ಧತಿ ಯುನಾನಿ ಹೇಳುವಂತಹ ಒಂದು ವೈದ್ಯಕೀಯ ಪದ್ಧತಿಯನ್ನ ಇವರು ಪ್ರಚಲಿತಕ್ಕೆ ತರ್ತಾರೆ, ಪ್ರಸಿದ್ಧಿಗೊಳಿಸ್ತಾರೆ. ನೆಕ್ಸ್ಟ್, ಚೆಂಗಿಸ್ ಖಾನ್ನ ಮೊಮ್ಮಗ ಯಾರು? ಚೆಂಗಿಸ್ ಖಾನ್ ಈತ ಮಂಗೋಲರ ಒಬ್ಬ ಪ್ರಸಿದ್ಧ ಅರಸ. ಚೆಂಗಿಸ್ ಖಾನು ಆತನ ದುಷ್ಕೃತ್ಯ ಅಥವಾ ಜನರಿಗೆ ಕೊಟ್ಟಂತಹ ತೊಂದರೆಗಳಿಂದಲೇ ಈ ಚೆಂಗಿಸ್ ಖಾನ್ ಪ್ರಖ್ಯಾತನಾಗಿದ್ದಾನೆ. ಈತನ ಮೊಮ್ಮಗ ಯಾರು ಅಂದ್ರೆ ಕುಬ್ಲಾಯ್ ಖಾನ್ ಚೆಂಗಿಸ್ ಖಾನ್ನ ಮೊಮ್ಮಗ. ತೈಮೂರ್ನ ವಂಶಕ್ಕೆ ಸೇರಿದವನು ಯಾರು? ತೈಮೂರ್ನ ವಂಶಕ್ಕೆ ಸೇರಿದಂತಹ ಪ್ರಸಿದ್ಧಿಯನ್ನ ಪಡೆದಂತಹ ಒಬ್ಬ ಸುಲ್ತಾನ ಬಾಬರ್. ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವನು ಬಾಬರ್. ಈತನು ತೈಮೂರ್ನ ವಂಶಕ್ಕೆ, ಮಂಗೋಲಿಯಾದ ಈ ಒಂದು ವಂಶಕ್ಕೆ ಸೇರಿದಂಥವನು ಬಾಬರ್. ನೆಕ್ಸ್ಟ್, ಕುಬ್ಲಾಯ್ ಖಾನ್ ಸ್ವೀಕರಿಸಿದಂತಹ ಮತ ಯಾವುದು? ಕುಬ್ಲಾಯ್ ಖಾನ್ ಬೌದ್ಧ ಮತವನ್ನ ಸ್ವೀಕರಿಸ್ತಾನೆ. ಈತ ದಯಾಳು ಆಗಿರ್ತಾನೆ, ಜನಪರ ಕಾರ್ಯಗಳನ್ನ ಮಾಡ್ತಾನೆ. ನೆಕ್ಸ್ಟ್, ಪುನರುಜ್ಜೀವನ ಎಂದರೆ ಮರುಹುಟ್ಟು, ಇನ್ನೊಂದು ಜನ್ಮ ಹೇಳುವಂತ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್, ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್. ಪೂರ್ವ ರೋಮನ್ ಸಾಮ್ರಾಜ್ಯದ
ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್. ಈಗ ಇದನ್ನು ಇಸ್ತಾನ್ಬುಲ್ ಅಂತ ಕರೆಯುವಂತಹ ಪ್ರದೇಶ. ಇದು ಇನ್ನು ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಅದಕ್ಕೂ ಹಿಂದೆ ಅದನ್ನು ಬೈಜಾಂಟಿಯನ್ ಅಂತಲೂ ಕರೀತಾ ಇದ್ರು. ಮೊಟ್ಟ ಮೊದಲ ಮುದ್ರಣ ಯಂತ್ರವನ್ನು ಕಂಡು ಹಿಡಿದಂಥವನು ಗುಟೆನ್ಬರ್ಗ್. ಈತ ಮುದ್ರಣ ಯಂತ್ರವನ್ನು ಕಂಡು ಹಿಡಿದ ಮೇಲೆ ಅನೇಕ ಕೃತಿಗಳು, ಕೆಲವೊಂದಿಷ್ಟು ಈ ಧಾರ್ಮಿಕ ಸುಧಾರಣೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೃತಿಗಳೆಲ್ಲವೂ ಅತಿ ಬೇಗ ಪ್ರಚಲಿತಕ್ಕೆ ಬಂದವು, ಮುದ್ರಣವನ್ನು ಹೊಂದಿದ್ವು. ಜನರಿಗೆ ಒಂದು ಭಾಷೆಗಳ ಬಗ್ಗೆ ಅರಿವು ಮೂಡಲಿಕ್ಕೆ ಸಾಧ್ಯ ಆಯಿತು ಈ ಮುದ್ರಣ ಯಂತ್ರದ ಶೋಧದಿಂದ. ನೆಕ್ಸ್ಟ್ 1477ರಲ್ಲಿ ಇಂಗ್ಲೆಂಡಿನಲ್ಲಿ ಸುಧಾರಿತ ಮುದ್ರಣ ಯಂತ್ರವನ್ನು ಕಂಡುಹಿಡಿದವನು ವಿಲಿಯಂ ಕ್ಯಾಕ್ಸ್ಟನ್. ಈತ ಏನು ಮಾಡ್ತಾನೆ 1477ರಲ್ಲಿ ಇಂಗ್ಲೆಂಡ್ನಲ್ಲಿ ಸುಧಾರಿತ ಮುದ್ರಣ ಯಂತ್ರವನ್ನು ತಯಾರಿಸ್ತಾನೆ. ಪುನರುಜ್ಜೀವನ ಸಾಹಿತ್ಯದ ಮೊದಲ ಲೇಖಕ ಅಂತ ಯಾರನ್ನ ಕರೀತಾರೆ? ಪುನರುಜ್ಜೀವನ, ರಿನೆಸೆನ್ಸ್, ಇದರ ಮೊದಲ ಲೇಖಕ ಅಂತ ಕರೆಯುವಂಥದ್ದು ಪೆಟ್ರಾರ್ಕ್ ಇವರನ್ನ. ಹಾಗೆ ಪೆಟ್ರಾರ್ಕ್ನ ಪುನರುಜ್ಜೀವನದ ಪಿತಾಮಹ ಅಥವಾ ಪುನರುಜ್ಜೀವನದ ಉಷಾತಾರೆ ಅಂತ ಹೇಳಿ ಪೆಟ್ರಾರ್ಕ್ನನ್ನ ಕರೀತಾರೆ. ನೆಕ್ಸ್ಟ್ ಇಟಲಿಯ ಮಹಾಕವಿ ಡಾಂಟೆ ಆಗಿದೆ. ಡಾಂಟೆ ಬರೆದ ಡಿವೈನ್ ಕಾಮಿಡಿ ಎನ್ನುವಂಥದ್ದು ಏನು? ಇಟಲಿಯ ಮಹಾಕವಿ ಡಾಂಟೆ ಬರೆದಂತಹ ಕೃತಿ ಡಿವೈನ್ ಕಾಮಿಡಿ. ಆ ಡಿವೈನ್ ಕಾಮಿಡಿ ಏನು? ಇದೊಂದು ಮಹಾಕಾವ್ಯ ಆಗಿದೆ, ಡಾಂಟೆಯ ಮಹಾಕಾವ್ಯ ಆಗಿದೆ. ಬೊಕಾಶಿಯೋ ಬರೆದ ಸಾಹಿತ್ಯ ಕೃತಿ. ಈತ ಬರೆದಿರೋದು ಡೆಕಮರಾನ್ ಹೇಳುವಂತಹ ಒಂದು ಸಾಹಿತ್ಯ ಕೃತಿಯನ್ನು ಬರಿತಾನೆ ಯಾರು? ಬೊಕಾಶಿಯೋ. ನೆಕ್ಸ್ಟ್ ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತ್ಯಕಾರ. ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತ್ಯಕಾರ ಸರ್ವಾಂಟೆ. ನೆಕ್ಸ್ಟ್ ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದವರು ಯಾರು? ಈ ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದಂಥವರು ವಿಲಿಯಂ ಶೇಕ್ಸ್ಪಿಯರ್. ಇವರ ಅನೇಕ ನಾಟಕಗಳಿದ್ದಾವೆ. ಸುಖಾಂತಕ್ಕಿಂತಲೂ ಹೆಚ್ಚಾಗಿ ದುಃಖಾಂತ ನಾಟಕಗಳನ್ನು ಶೇಕ್ಸ್ಪಿಯರ್ ಬಹಳಷ್ಟು ರಚನೆಯನ್ನು ಮಾಡಿದ್ದಾರೆ. ರೋಮಿಯೋ ಜೂಲಿಯಟ್ ಆಗಿರಬಹುದು, ಇವೆಲ್ಲವೂ ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕಗಳು. ನೆಕ್ಸ್ಟ್ ಪುನರುಜ್ಜೀವನ ವಾಸ್ತುಶಿಲ್ಪಗಳು ಯಾವ ವಾಸ್ತುಶಿಲ್ಪ ಶೈಲಿಯನ್ನು ಕೈಬಿಟ್ಟರು? ಇವರು ಗೋಥಿಕ್ ಶೈಲಿಯನ್ನು ಕೈಬಿಟ್ಟು ಅವರದೇ ಆದ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಇವರು ಪ್ರಾರಂಭವನ್ನು ಮಾಡ್ತಾರೆ. ನೆಕ್ಸ್ಟ್ 23ನೇ ಪ್ರಶ್ನೆ. ಪುನರುಜ್ಜೀವನ ಕಾಲದ ಪ್ರಮುಖ ವಿಜ್ಞಾನಿ ಕೋಪರ್ನಿಕಸ್ ಈ ದೇಶಕ್ಕೆ ಸೇರಿದಂಥವನು. ಪುನರುಜ್ಜೀವನ ಕಾಲದ ಪ್ರಮುಖ ವಿಜ್ಞಾನಿ ಯಾರು? ಆತ ಕೋಪರ್ನಿಕಸ್. ಆತ ಸೇರಿದಂತಹ ದೇಶ ಪೋಲೆಂಡ್ ದೇಶಕ್ಕೆ ಸೇರಿದಂತಹ ಕೋಪರ್ನಿಕಸ್ನು. ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟವನು. ದೇಹದಲ್ಲಿ ರಕ್ತ ಪರಿಚಲನೆ ಆಗುವಂತಹ ಕ್ರಮವನ್ನು ತೋರಿಸಿಕೊಟ್ಟಂಥವನು ವಿಲಿಯಂ ಹಾರ್ವೆ. ಈತ ತೋರಿಸಿಕೊಡ್ತಾನೆ. ನೆಕ್ಸ್ಟ್ 25ನೇ ಕ್ವಶನ್. ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂತ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಜಾನ್ ವೈಕ್ಲಿಫ್. ಇವರನ್ನ ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂತ ಕರೆಯುವಂಥದ್ದು. ಏನು ಕ್ಯಾಥೋಲಿಕ್ ಚರ್ಚ್ನ ದುರಾಡಳಿತವನ್ನು ಚರ್ಚಿಸಿ ನಡೆದಂತಹ ಒಂದು ಸುಧಾರಣಾ ಚಳವಳಿಯನ್ನು ಧಾರ್ಮಿಕ ಸುಧಾರಣೆ ಅಂತ ಕರೆಯುವಂಥದ್ದು. ಸಂತ್ ಅಗಸ್ಟಿನ್ ಚರ್ಚ್ನ ಪಾದ್ರಿ ಆಗಿದ್ದವನು ಯಾರು? ಸಂತ್ ಅಗಸ್ಟಿನ್ ಚರ್ಚ್ನ ಪಾದ್ರಿ ಆಗಿದ್ದಂಥವನು ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಉತ್ತರ ಮಾರ್ಟಿನ್ ಲೂಥರ್. ಈತ ಸಂತ್ ಅಗಸ್ಟಿನ್ ಚರ್ಚ್ನ ಪಾದ್ರಿ ಆಗಿರ್ತಾನೆ. ಧಾರ್ಮಿಕ ಸುಧಾರಣೆಯ ಜನಕ ಅಂತ ಹೇಳಿ ಮಾರ್ಟಿನ್ ಲೂಥರ್ನನ್ನ ಕರೆಯುವಂಥದ್ದು. ಪ್ರತಿ ಸುಧಾರಣಾ ಚಳುವಳಿಯ ನಾಯಕ. ಈ ಧಾರ್ಮಿಕ ಸುಧಾರಣೆ ಏನಾಗತ್ತೆ ಅದನ್ನ ಆ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯಿಂದ
ಪ್ರೊಟೆಸ್ಟೆಂಟ್ ಹೇಳುವಂಥ ಒಂದು ಪಂಗಡ ಪ್ರಾರಂಭ ಆಗುತ್ತೆ. ಈ ಒಂದು ಕ್ಯಾಥೋಲಿಕರ ಪಾರಮ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಈ ಪ್ರತಿ ಸುಧಾರಣಾ ಚಳುವಳಿ ಪ್ರಾರಂಭ ಮಾಡಲಾಗುತ್ತೆ. ಚರ್ಚಿನ ದುರಾಡಳಿತಗಳನ್ನು ಸರಿಪಡಿಸುವಂಥದ್ದು, ಯಾರೀಗ ಪ್ರೊಟೆಸ್ಟೆಂಟ್ ಆಗಿ ಮತಾಂತರಗೊಳ್ತಾರೋ ಅವರನ್ನು ಮತಾಂತರಗೊಳಿಸದೇ ಇರುವಂಥದ್ದು, ಇಂಥ ಕೆಲಸವನ್ನು ಮಾಡಿದಂಥದ್ದನ್ನು ಪ್ರತಿ ಸುಧಾರಣಾ ಚಳುವಳಿ ಅಂತ ಕರೀತಾರೆ. ಇದರ ನಾಯಕ ಇಗ್ನೇಷಿಯಸ್ ಲಯೋಲಾ. ಜೀಸಸ್ ಸಂಘದ ಸದಸ್ಯರನ್ನ ಏನಂತ ಕರಿತಾ ಇದ್ರು? ಈ ಜೀಸಸ್ ಸಂಘವನ್ನ ಇಗ್ನೇಷಿಯಸ್ ಲಯೋಲಾ ಏನಿದ್ದಾನೆ, ಇಗ್ನೇಷಿಯಸ್ ಲಯೋಲಾ ಏನಿದ್ದಾನೆ ಈತ ಈ ಜೀಸಸ್ ಸಂಘವನ್ನ ಸ್ಥಾಪನೆ ಮಾಡ್ತಾನೆ. ಜೀಸಸ್ ಸಂಘದ ಸದಸ್ಯರನ್ನ ಏನಂತ ಕರೀತಾರೆ? ಈ ಸದಸ್ಯರನ್ನ ಜೆಸುಟರ್ಸ್ ಅಥವಾ ಜೆಸುಟ್ಸ್ ಅಂತ ಹೇಳಿ ಕರೆಯುವಂಥದ್ದು ಜೀಸಸ್ ಸಂಘದ ಸದಸ್ಯರನ್ನ. ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಜನಪ್ರಿಯವಾದ ರಾಜ ಈ ದೇಶಕ್ಕೆ ಸೇರಿದವನು. ರಾಜನ ಹೆಸರು ಹೆನ್ರಿ, ಆತನಿಗಿದ್ದ ಬಿರುದು ದಿ ನ್ಯಾವಿಗೇಟರ್ ಹೇಳುವಂತಹ ಬಿರುದು. ಆತ ಸೇರಿದಂತಹ ದೇಶ ಯಾವುದು? ಪೋರ್ಚುಗೀಸ್ ದೇಶಕ್ಕೆ ಸೇರಿದಂತಹ ಒಬ್ಬ ರಾಜ. ಈ ನೌಕಾಯಾನಕ್ಕೆ, ಭೌಗೋಳಿಕ ಅನ್ವೇಷಣೆಗೆ ಹೆಚ್ಚು ಪ್ರೋತ್ಸಾಹವನ್ನು ಈತ ಕೊಡ್ತಾನೆ. ಆದ್ದರಿಂದ ಈತನನ್ನು ಹೆನ್ರಿ ದಿ ನ್ಯಾವಿಗೇಟರ್ ಹೇಳುವಂಥ ಒಂದು ಬಿರುದಿನಿಂದ ಕರೆಯಲಾಗುತ್ತೆ. ನೆಕ್ಸ್ಟ್, ಸ್ಕೂಲ್ ಆಫ್ ನ್ಯಾವಿಗೇಷನ್ ಶಾಲೆಯ ಸ್ಥಾಪಕ ಹೆನ್ರಿ. ಈತನೇ ಈ ಸ್ಕೂಲ್ ಆಫ್ ನ್ಯಾವಿಗೇಷನ್ ಹೇಳುವಂಥ ಶಾಲೆಯನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್, ಕೊಲಂಬಸ್ ಈ ದೇಶದ ನಾಯಕ. ಕೊಲಂಬಸ್ ಸ್ಪೇನ್ ದೇಶದ ನಾಯಕ. ನೆಕ್ಸ್ಟ್ 32ನೇ ಕ್ವಶನ್. ಕೊಲಂಬಸ್ನ ಸಮುದ್ರಯಾನಕ್ಕೆ ಸಹಾಯ ಮಾಡಿದಂತಹ ರಾಣಿ ಇಸಾಬೆಲ್ಲಾ. ಈಕೆ ಕೊಲಂಬಸ್ನ ಸಮುದ್ರಯಾನಕ್ಕೆ, ಬೇರೆ ಬೇರೆ ಭೂಖಂಡಗಳ ಸಂಶೋಧನೆಯನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾಳೆ. ನೆಕ್ಸ್ಟ್, ಬ್ರೆಜಿಲ್ ಅನ್ನು ಕಂಡುಹಿಡಿದಂಥವನು ಪಡ್ರೋ ಕಬ್ರಾಲ್ ಹೇಳುವಂಥವನು ಬ್ರೆಜಿಲ್ ಒಂದು ದೇಶವನ್ನು, ಬ್ರೆಜಿಲ್ ಒಂದು ಭೂಖಂಡವನ್ನು ಕಂಡುಹಿಡಿತಾನೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಫರ್ಡಿನೆಂಡ್ ಮೆಗಲನ್ ಈ ದೇಶದ ನಾಯಕ. ಯಾವ ದೇಶದ ನಾಯಕನಾಗಿರ್ತಾನೆ? ಈತ ಪೋರ್ಚುಗೀಸ್ ದೇಶದ ನಾಯಕ. ಮೆಗಲನ್ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಅನ್ನೋದನ್ನು ನೋಡಿದ್ರೆ ಭೂಮಿಯ ಪರ್ಯಟನೆಯನ್ನು ಮಾಡ್ತಾನೆ. ವಿಕ್ಟೋರಿಯಾ ಹೇಳುವಂಥ ಒಂದು ಹಡಗಿನ ಸಹಾಯದಿಂದ ಭೂ ಪರ್ಯಟನೆಯನ್ನು ಮಾಡ್ತಾನೆ. ಭೂಮಿ ಗೋಲಾಕಾರವಾಗಿದೆ ಹೇಳುವಂಥದ್ದನ್ನು ಈತ ತನ್ನ ಒಂದು ಈ ಭೂ ಪ್ರದಕ್ಷಿಣೆಯ ಮೂಲಕ ತೋರಿಸ್ಕೊಡ್ತಾನೆ. ನೆಕ್ಸ್ಟ್ 35ನೇ ಪ್ರಶ್ನೆ. ಭೂ ಪ್ರದಕ್ಷಿಣೆಯನ್ನು ಮಾಡಿದಂತಹ ಮೊದಲ ಹಡಗು, ಆಲ್ರೆಡಿ ಹೇಳಿದಾಗೆ ವಿಕ್ಟೋರಿಯಾ ಹಡಗು. ಈ ವಿಕ್ಟೋರಿಯಾ ಇದರ ಜೊತೆಗೆ ಇನ್ನೂ 4 ಹಡಗುಗಳನ್ನು ಪಡೆದುಕೊಂಡು ಸ್ಯಾಂಟಿಯಾನೋ ಹೇಳುವಂಥ ಒಂದು ಹಡಗು, ಒಟ್ಟು 5 ಹಡಗುಗಳ ಮೂಲಕ ಮೆಗಲನ್ ವಿಶ್ವ ಪರ್ಯಟನೆಗೆ ಹೊರಡ್ತಾನೆ. ಮಧ್ಯದಲ್ಲಿ ಫಿಲಿಪೈನ್ಸ್ ದ್ವೀಪಕ್ಕೆ ಬಂದು ತಲುಪಿದಾಗ ಅಲ್ಲಿರುವ ಲೋಕಲಿಸ್ಟ್ ಸ್ಥಳೀಯ ಜನರೊಂದಿಗೆ ಈತನ ಯುದ್ಧ ಆಗಿ ಮೆಗಲನ್ನು ಸಾಯ್ತಾನೆ. ಆತನ ನಂತರ ಈ ವಿಕ್ಟೋರಿಯಾ ಹಡಗನ್ನು ಜಾನ್ ಸೆಬಾಸ್ಟಿಯನ್ ಎಲ್ಕ್ಯಾನೋ ಹೇಳುವಂಥವನು ಮುನ್ನಡೆಸಿಕೊಂಡು ಹೋಗಿ ಮತ್ತೆ ಸ್ಪೇನ್ಗೆ ಹೋಗಿ ತಲುಪ್ತಾನೆ. ಈ ಮೂಲಕ ಈ ವಿಕ್ಟೋರಿಯಾ ಹಡಗು ಏನಿದೆ ವಿಶ್ವ ಪರ್ಯಟನೆಯನ್ನು ಮಾಡಿದಂತಹ ಮೊದಲ ಹಡಗಾಗುತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ. ಒಂದು ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ ಹಾಗೂ ಆರ್ಥಿಕ ನಿಯಂತ್ರಣವನ್ನು ಏನಂತ ಕರೀತಾರೆ? ವಸಾಹತು ಅಂತ ಕರೀತಾರೆ. ಯಾವುದೇ ಒಂದು ದೇಶ ಇನ್ನೊಂದು ದೇಶದ ರಾಜಕೀಯ ಮತ್ತು ಆರ್ಥಿಕ ನಿಯಂತ್ರಣ, ಇನ್ನೊಂದು ದೇಶದ ಮೇಲೆ ರಾಜಕೀಯವಾಗೂ ತಮ್ಮ ಪ್ರಾಬಲ್ಯವನ್ನು ಅಲ್ಲಿ ಬೆಳೆಸ್ತಾ ಇರ್ತಾರೆ, ಆರ್ಥಿಕ ನಿಯಂತ್ರಣ ಹೇರಿರ್ತಾರೆ. ಅಂದರೆ ಯಾವುದು ವಸಾಹತು ದೇಶ ಆಗಿರುತ್ತೋ ಅಲ್ಲಿನ ಆರ್ಥಿಕ ಸಂಪತ್ತೆಲ್ಲ ಈ ತಾಯ್ನಾಡಿಗೆ ತಲುಪುತ್ತೆ. ನಮ್ಮ ಭಾರತ ಸರಿಸುಮಾರು 1600ರಿಂದ 1947ರವರೆಗೆ ಬ್ರಿಟಿಷರ ವಸಾಹತು ರಾಷ್ಟ್ರವಾಗಿತ್ತು. 300 ವರ್ಷಗಳ ಕಾಲ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಭಾರತದ ರಾಜಕೀಯದ ಮೇಲೆ ಹಾಗೆ ಆರ್ಥಿಕತೆಯ ಮೇಲೆ ನಿಯಂತ್ರಣವನ್ನು ಅವರು ಹೊಂದಿರ್ತಾರೆ. ನೆಕ್ಸ್ಟ್, ಬಾರ್ತಲೋಮಿಯೋ ಡಯಾಸ್ ಆಫ್ರಿಕಾದ ದಕ್ಷಿಣ ಭೂಶಿರ ತಲುಪಿದ ವರ್ಷ
1488ರಲ್ಲಿ ಆಫ್ರಿಕಾದ ದಕ್ಷಿಣದ ಭೂಭಾಗವನ್ನು ಸೇರ್ತಾನೆ. ಯಾರು ಸೇರಿರುವಂಥವನು? ಬಾರ್ತಲೋಮಿಯೋ ಡಯಾಸ್. ಪುನರುಜ್ಜೀವನ ಆರಂಭವಾದ ದೇಶ ಯಾವುದು? ಪುನರುಜ್ಜೀವನ ಪ್ರಾರಂಭದಲ್ಲಿ ಇಟಲಿಯಲ್ಲಿ ಪ್ರಾರಂಭ ಆಗುತ್ತೆ, ನಂತರ ಯುರೋಪಿನ ಇತರೆ ದೇಶಗಳಿಗೆ ಅಥವಾ ಇತರೆ ಭಾಗಗಳಿಗೆ ತಲುಪುತ್ತೆ. ಫಸ್ಟ್ ಪ್ರಾರಂಭ ಆಗಿದ್ದು ಇಟಲಿಯಲ್ಲಿ, ಹಾಗಾಗಿ ಪುನರುಜ್ಜೀವನದ ತವರು ಮನೆ ಅಂತ ಹೇಳಿ ಇಟಲಿಯನ್ನ ಕರೆಯುವಂಥದ್ದು. ಕೊಲಂಬಸ್ನು ಅಮೆರಿಕಾದ ಮೂಲ ನಿವಾಸಿಗಳನ್ನು ಹೀಗೆಂದು ಕರೆದನು. ರೆಡ್ ಇಂಡಿಯನ್ಸ್ ಅಂತ ಹೇಳಿ ಕರೀತಾನೆ. ಕಾರಣ ಏನು? ಆತ ಭಾರತವನ್ನ ಜಲಮಾರ್ಗದ ಮೂಲಕ ಸಂಪರ್ಕವನ್ನು ಮಾಡಲಿಕ್ಕೆ ಹೊರಡ್ತಾನೆ. ಈ ಸಂದರ್ಭದಲ್ಲಿ ಆತನಿಗೆ ಈ ಅಮೆರಿಕಾದ ಈ ಭಾಗ, ಬಹಾಮಾ ದ್ವೀಪ, ಈ ಭಾಗಕ್ಕೆ ಹೋಗಿ ಸೇರ್ಕೊಳ್ತಾನೆ. ಇಲ್ಲಿ ಕಂಡಂತಹ ಏನು ಜನರಿರ್ತಾರೆ ಅವರನ್ನ ಆತ ಭಾರತೀಯರೆಂದು ತಪ್ಪಾಗಿ ಭಾವಿಸ್ತಾನೆ. ಹೀಗೆ ಭಾರತೀಯರೆಂದು ಭಾವಿಸಿ ಅವರನ್ನ ರೆಡ್ ಇಂಡಿಯನ್ಸ್ ಅಂತ ಹೇಳಿ ಕರೀತಾನೆ. ಅಮೆರಿಕಾದ ಮೂಲ ನಿವಾಸಿಗಳನ್ನ ಈತ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ನೆಕ್ಸ್ಟ್, ಜೀಸಸ್ ಸಂಘ ಸ್ಥಾಪನೆಯಾದ ವರ್ಷ. ಜೀಸಸ್ ಸಂಘ ಸ್ಥಾಪನೆಯಾಗಿರುವಂಥದ್ದು 1541ರಲ್ಲಿ. ಇಗ್ನೇಷಿಯಸ್ ಲೊಯೋಲಾ ಈ ಒಂದು ಜೀಸಸ್ ಸಂಘವನ್ನು ಸ್ಥಾಪನೆ ಮಾಡ್ತಾನೆ. ಇದರ ಉದ್ದೇಶ ಏನಾಗಿರುತ್ತೆ? ಕ್ಯಾಥೋಲಿಕರು ಪ್ರೊಟೆಸ್ಟೆಂಟರಾಗಿ ಪರಿವರ್ತನೆ ಆಗುವಂಥದ್ದನ್ನು ತಪ್ಪಿಸುವಂಥದ್ದು, ಹಾಗೆ ಚರ್ಚಿನ ಪಾರಮ್ಯವನ್ನು ಕಾಪಾಡುವಂಥದ್ದು, ಚರ್ಚಿನ ವಿರುದ್ಧ ಪಿತೂರಿ ಮಾಡಿದವರನ್ನ ವಿಚಾರಣೆ ಮಾಡುವಂಥದ್ದು. ಈ ಎಲ್ಲ ಉದ್ದೇಶವನ್ನು ಜೀಸಸ್ ಸೊಸೈಟಿ ಹೊಂದಿರುತ್ತೆ. ನೆಕ್ಸ್ಟ್, ವಾಸ್ಕೋಡಗಾಮ ಭಾರತಕ್ಕೆ ಬಂದ ದಿನ 1498 ಮೇ 17ರಂದು ವಾಸ್ಕೋಡಗಾಮ ಭಾರತದ ಕಲ್ಲಿಕೋಟೆ ಸಮೀಪದ ಕಾಪಡ್ ಹೇಳುವಂತಹ ಒಂದು ಪ್ರದೇಶಕ್ಕೆ ಬಂದು ತಲುಪ್ತಾನೆ. ವಾಸ್ಕೋಡಗಾಮನಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಿದ ಕಲ್ಲಿಕೋಟೆಯ ದೊರೆಗಳು, ಜಾಮೋರಿನ್ ದೊರೆಗಳು ಈತನಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಕೊಡ್ತಾರೆ. ನೆಕ್ಸ್ಟ್, ವಿಜಯಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡ ಪೋರ್ಚುಗಲ್ ಗವರ್ನರ್ ಅಲ್ಬುಕರ್ಕ್ ಈತ ವಿಜಯಪುರ ಸುಲ್ತಾನ್ನಿಂದ ಗೋವಾವನ್ನು ವಶಪಡಿಸಿಕೊಳ್ತಾರೆ. ಗೋವಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಪೋರ್ಚುಗೀಸರು. ಅವರು ಬಿಟ್ಟು ಹೋಗುವವರೆಗೂ ಸಹ ಗೋವಾ ಪೋರ್ಚುಗೀಸರ ಒಂದು ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಪೋರ್ಚುಗೀಸರ ಭಾರತದ ಪ್ರಥಮ ವೈಸ್ರಾಯ್ ಯಾರು? ಪೋರ್ಚುಗೀಸರ ಭಾರತದ ಪ್ರಥಮ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ನೆಕ್ಸ್ಟ್, ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಹಾಗೂ ಭಾರತವನ್ನು ತೊರೆದ ಕಟ್ಟಕಡೆಯ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. 1498ರಲ್ಲಿ ವಾಸ್ಕೋಡಗಾಮ ಬರ್ತಾನೆ. ಇವರು ಪೋರ್ಚುಗೀಸರಾಗಿ ಭಾರತಕ್ಕೆ ಮೊದಲು ಬಂದವರಾಗ್ತಾರೆ. 1961ರಲ್ಲಿ ಗೋವಾ ವಿಮೋಚನೆ ಆಗುವವರೆಗೂ ಸಹ ಪೋರ್ಚುಗೀಸರು ಗೋವಾದಲ್ಲಿ ತಮ್ಮ ಆಡಳಿತವನ್ನು ನಡೆಸ್ಕೊಳ್ತಾ ಇರ್ತಾರೆ. ಸೊ ಭಾರತಕ್ಕೆ ಬಂದ ಮೊದಲಿಗರು ಸಹ ಪೋರ್ಚುಗೀಸರು, ಕೊನೆಯದಾಗಿ ಹೋದವರು ಸಹ ಪೋರ್ಚುಗೀಸರೇ. ನೆಕ್ಸ್ಟ್, 46ನೇ ಪ್ರಶ್ನೆ. ಭಾರತದ ಪೋರ್ಚುಗೀಸರ ರಾಜಧಾನಿ ಆಲ್ರೆಡಿ ಹೇಳಿದಾಗೆ ಗೋವಾ ಅವರ ರಾಜಧಾನಿ ಆಗಿತ್ತು. ಡಚ್ಚರ ಮೂಲ ದೇಶ, ಡಚ್ಚರ ದೇಶ ನೆದರ್ಲ್ಯಾಂಡ್ ದೇಶದಿಂದ ಇವರು ಭಾರತಕ್ಕೆ ಬರ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. 1498ರಲ್ಲಿ ಪೋರ್ಚುಗೀಸರು ಬರ್ತಾರೆ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗುತ್ತೆ. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. 1664ರಲ್ಲಿ ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್, ಡಚ್ಚರ ಭಾರತದ ರಾಜಧಾನಿ ಪುಲಿಕಾಟ್, ಇದನ್ನು ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಗೋವಾ ವಿಮೋಚನಾ ವರ್ಷ 1961. ಆಲ್ರೆಡಿ ಹೇಳಿದ ಹಾಗೆ 1498ರಲ್ಲಿ ಬಂದಂತಹ ಪೋರ್ಚುಗೀಸರು 1961ರವರೆಗೂ ಸಹ ಗೋವಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ಆದರೆ ಅದು ಭಾರತಕ್ಕೆ ಬಂದಿದ್ದು 1614ರ ಸಂದರ್ಭದಲ್ಲಿ ಭಾರತಕ್ಕೆ ಬರುತ್ತೆ. 1615ರಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದಂಥವನು
ಸರ್ ಥಾಮಸ್ ರೋ ಭೇಟಿ ನೀಡಲಿಕ್ಕೆ ಕಾರಣ ಏನು? ವ್ಯಾಪಾರದ ಅನುಮತಿಯನ್ನು ಪಡೆದುಕೊಳ್ಳಿಕ್ಕಾಗಿ. ಸುಂಕರಹಿತ ವ್ಯಾಪಾರ ದಸ್ತಕ್ಗಳನ್ನು ಬ್ರಿಟಿಷರಿಗೆ ನೀಡಿದ ಮೊಘಲ್ ಚಕ್ರವರ್ತಿ. ದಸ್ತಕ್ಗಳೆಂದರೇನು? ಸುಂಕರಹಿತ ವ್ಯಾಪಾರವನ್ನು ಮಾಡಲಿಕ್ಕಾಗಿ ನೀಡಿದಂತಹ ಒಂದು ಪರವಾನಗಿ ಪತ್ರ. ಇದನ್ನು ಬ್ರಿಟಿಷರಿಗೆ ನೀಡಿದಂತಹ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್. ಈತ ಬ್ರಿಟಿಷರಿಗೆ ದಸ್ತಕ್ಗಳನ್ನು ಕೊಟ್ಟಿರ್ತಾನೆ. ದಸ್ತಕ್ಗಳು ಎಂದರೇನು? ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷರಿಗೆ ನೀಡಲಾದ ವಿಶೇಷ ಪರವಾನಗಿ ಪತ್ರಗಳು. ಈ ಪರವಾನಗಿ ಪತ್ರಗಳನ್ನು ಇಟ್ಕೊಂಡಿದ್ರು ಅಂದರೆ ಅವರು ಭಾರತದಲ್ಲಿ ಸುಂಕವಿಲ್ಲದೆ, ಯಾವುದೇ ತೆರಿಗೆ ಇಲ್ಲದೆ ಮುಕ್ತವಾಗಿ ವ್ಯಾಪಾರವನ್ನು ನಡೆಸಲಿಕ್ಕೆ ಸಾಧ್ಯ ಇತ್ತು. ನೆಕ್ಸ್ಟ್ 55ನೇ ಪ್ರಶ್ನೆ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಯುರೋಪಿಯನ್ನಲ್ಲಿ ಕೊನೆಯವರು ಯಾರು? ಫ್ರೆಂಚರು ಕೊನೆಯವರು ವ್ಯಾಪಾರಕ್ಕಾಗಿ ಬಂದವರಲ್ಲಿ. ನೆಕ್ಸ್ಟ್, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸ್ಥಾಪನೆಯಾಗುತ್ತೆ. 1498 ಪೋರ್ಚುಗೀಸರು ಬಂದಿದ್ದು, 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ, 1602 ಡಚ್ ಈಸ್ಟ್ ಇಂಡಿಯಾ, ಹಾಗೆ 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿಯನ್ನು ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ನೆಕ್ಸ್ಟ್, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಭಾರತದಲ್ಲಿ ನಡೆದಂತಹ ಯುದ್ಧಗಳು ಯಾವುದು? ಕರ್ನಾಟಿಕ್ ಯುದ್ಧಗಳು ಅಂತ ಕರೆಯುವಂಥದ್ದು. ಭಾರತದಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕಾಗಿ 2 ಯುರೋಪಿಯನ್ ದೇಶಗಳು ಭಾರತದಲ್ಲಿ ಯುದ್ಧವನ್ನು ಮಾಡ್ತವೆ. ಅವೇ ಕರ್ನಾಟಿಕ್ ಯುದ್ಧಗಳು. ಆರ್ಕಾಟ್ ಪ್ರದೇಶಕ್ಕಾಗಿ ಈ ಯುದ್ಧ ನಡೆಯುತ್ತೆ. ನೆಕ್ಸ್ಟ್, ಫ್ರೆಂಚರು ತಮ್ಮ ಪ್ರಥಮ ವ್ಯಾಪಾರಿ ಕೋಟೆಯನ್ನು ತೆರೆದ ಸ್ಥಳ. ಸೂರತ್ನಲ್ಲಿ ಪ್ರಥಮ ವ್ಯಾಪಾರಿ ಕೋಟೆಯನ್ನು, ತಮ್ಮ ವ್ಯಾಪಾರಿ ಮಳಿಗೆಯನ್ನು ಇವರು ಪ್ರಾರಂಭಿಸ್ತಾರೆ. ಫ್ರೆಂಚರ ಪ್ರಸಿದ್ಧ ಗವರ್ನರ್ ಡೂಪ್ಲೆ, ಈತ ಫ್ರೆಂಚರ ಪ್ರಸಿದ್ಧ ಗವರ್ನರ್ ಆಗಿರ್ತಾನೆ. ಫ್ರೆಂಚರ ಆಡಳಿತವನ್ನು ವಿಶಾಲ ಮಾಡಬೇಕು, ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಹೇಳುವಂಥ ದೃಷ್ಟಿಯನ್ನು ಈತ ಹೊಂದಿರ್ತಾನೆ. ನೆಕ್ಸ್ಟ್ 61ನೇ ಪ್ರಶ್ನೆ. ಪರ್ಷಿಯಾದ ಯಾವ ರಾಜ ಮೊಘಲರ ಮೇಲೆ ದಾಳಿ ಮಾಡಿ ಮಯೂರ ಸಿಂಹಾಸನ ಮತ್ತು ಕೊಹಿನೂರ್ ವಜ್ರವನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋದನು? ಪರ್ಷಿಯಾದ ದೊರೆ ನಾದಿರ್ ಶಾ. ಈತ ಭಾರತದ ಮೇಲೆ ದಾಳಿಯನ್ನು ಮಾಡಿ 1 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮೊಘಲರ ಕಾಲದಲ್ಲಿ ಸ್ಥಾಪನೆಯಾದಂತಹ ಮಯೂರ ಸಿಂಹಾಸನ ಹಾಗೆ ಕೊಹಿನೂರ್ ವಜ್ರವನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಮರಾಠರ ಪರಮಾಧಿಕಾರದ ಕಾಲ ಯಾವುದಾಗಿತ್ತು? ಇವರ ಪರಮಾಧಿಕಾರದ ಕಾಲ 18ನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಅಂತ ಕರೆಯುವಂಥದ್ದು. ಮರಾಠ ಸಾಮ್ರಾಜ್ಯವನ್ನು ಆಳಿದಂತಹ ಒಟ್ಟು ಪೇಶ್ವೆಗಳು. ಪೇಶ್ವೆ ಅಂದ್ರೇನು? ಮರಾಠರ ಪ್ರಧಾನಮಂತ್ರಿಯನ್ನ ಪೇಶ್ವೆ ಅಂತ ಕರಿತಾ ಇದ್ರು. ಶಿವಾಜಿ ಆಡಳಿತವನ್ನು ಮಾಡ್ತಾ ಇದ್ದಂಥ ಕಾಲದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಅಷ್ಟಪ್ರಧಾನ ಹೇಳುವಂಥ ಮಂತ್ರಿಮಂಡಲವನ್ನು ಆತ ನೇಮಿಸ್ಕೊಂಡಿದ್ದ. ಈ ಅಷ್ಟಪ್ರಧಾನರಲ್ಲಿ ಪೇಶ್ವೆಗಳು ಒಬ್ಬರಾಗಿದ್ದರು, ಅವರು ಪ್ರಧಾನಮಂತ್ರಿಗಳಾಗಿದ್ದರು. ನೆಕ್ಸ್ಟ್, ಒಟ್ಟು 7 ಪೇಶ್ವೆಗಳು ಮರಾಠ ಒಂದು ಸಾಮ್ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾರೆ. ನೆಕ್ಸ್ಟ್, 2ನೇ ಶಿವಾಜಿ ಎಂದು ಪ್ರಸಿದ್ಧನಾದಂತಹ ಪೇಶ್ವೆ 1ನೇ ಬಾಜಿರಾವ್. ಈತ 2ನೇ ಶಿವಾಜಿ ಎಂದು ಪ್ರಸಿದ್ಧಿಯನ್ನು ಪಡಿತಾನೆ. 3ನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿದಂತಹ ಪೇಶ್ವೆ ಬಾಲಾಜಿ ಬಾಜಿರಾವ್. ಒಟ್ಟು 3 ಪಾಣಿಪತ್ ಕದನಗಳು ನಡೆಯುತ್ತೆ. ಕೋರಮಂಡಲ ತೀರ ಅದರ ಹಿನ್ನಾಡನ್ನು ಯುರೋಪಿಯನ್ನರು ಏನೆಂದು ಕರೆತಿದ್ರು? ಕೋರಮಂಡಲ ತೀರ ಮತ್ತು ಅದರ ಹಿಂದಿನ ಪ್ರದೇಶವನ್ನು ಯುರೋಪಿಯನ್ನರು ಕರಿತಾ ಇದ್ದಿದ್ದು ಕರ್ನಾಟಿಕ್ ಪ್ರದೇಶ. ಈ ಕರ್ನಾಟಿಕ್ ಯುದ್ಧಗಳು ನಡೀತದಲ್ಲ, ಕರ್ನಾಟಿಕ್ ಯುದ್ಧಗಳು ಈ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ಳುವಂಥದ್ದಕ್ಕಾಗಿ. ಕರ್ನಾಟಿಕ್ನ ರಾಜಧಾನಿ ಆರ್ಕಾಟ್ ಆಗಿತ್ತು. ನೆಕ್ಸ್ಟ್, ಮೊದಲ ಕರ್ನಾಟಿಕ್ ಯುದ್ಧದ ಒಪ್ಪಂದ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಮೊದಲನೇ ಕರ್ನಾಟಿಕ್ ಯುದ್ಧ. ಬ್ರಿಟಿಷರ ಕಲ್ಕತ್ತಾದ ಕೋಟೆಯ ಹೆಸರು ಪೋರ್ಟ್ ವಿಲಿಯಂ. ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಹೇಳುವಂಥ ಒಂದು ಕೋಟೆಯನ್ನು ಬ್ರಿಟಿಷರು ಕಟ್ಟುತ್ತಾರೆ. ಸಿರಾಜ್ನ ನಂತರ ಬಂಗಾಳದ ನವಾಬನಾದಂಥವನು. ಸಿರಾಜನ ನಂತರ ಬಂಗಾಳದಲ್ಲಿ ಮೀರ್ ಜಾಫರ್ ನವಾಬನಾಗ್ತಾನೆ. ಸಿರಾಜನನ್ನ ಈ ಪ್ಲಾಸಿ ಕದನದಲ್ಲಿ
ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಸೋಲಿಸ್ತಾರೆ. ಅದಾದ ನಂತರ ಆತ ಮರಣ ಹೊಂದಿದ ನಂತರ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಬ್ರಿಟಿಷರು ಮಾಡ್ತಾರೆ. ಈ ಪ್ಲಾಸಿ ಕದನ ನಡೆದ ವರ್ಷ, ಪ್ಲಾಸಿ ಕದನ 1757 ಜೂನ್ 23ರಂದು ನಡೆಯುತ್ತೆ. ಒಂದು ದಿನದಲ್ಲಿ ನಡೆದಂತಹ ಯುದ್ಧ ಇದು. ನೆಕ್ಸ್ಟ್, ಮೂರನೇ ಪಾಣಿಪತ್ ಕದನ ನಡೆದ ವರ್ಷ 1761ರಲ್ಲಿ ಮೂರನೇ ಪಾಣಿಪತ್ ಕದನ ನಡೆಯುತ್ತೆ. 1526ರಲ್ಲಿ ಮೊದಲ ಪಾಣಿಪತ್ ಕದನ ನಡೆಯುತ್ತೆ. 1556ರಲ್ಲಿ ಎರಡನೇ ಪಾಣಿಪತ್ ಕದನ ನಡೆಯುತ್ತೆ. ಮೂರನೇ ಪಾಣಿಪತ್ ಕದನ 1761ರಲ್ಲಿ ನಡೆಯುವಂಥದ್ದು. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿಯ ಬಂಗಾಳದ ಪ್ರಥಮ ಗವರ್ನರ್ ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಯ ಬಂಗಾಳದ ಪ್ರಥಮ ಗವರ್ನರ್ ಆಗ್ತಾನೆ. ಬಂಗಾಳದ ಪ್ರಥಮ ಗವರ್ನರ್. ನೆಕ್ಸ್ಟ್, ಬಂಗಾಳದ ನವಾಬನ ಸ್ಥಾನದಿಂದ ಮೀರ್ ಜಾಫರ್ನಿಂದ ಬ್ರಿಟಿಷರು ಕಸಿದು ಇವನಿಗೆ ಕೊಟ್ಟರು. ಈ ಬಂಗಾಳದ ನವಾಬ ಮೀರ್ ಜಾಫರ್ನನ್ನಾಗಿ ಮಾಡಿರ್ತಾರೆ. ಸಿರಾಜುದ್ದೌಲ್ನ ನಂತರ, ಪ್ಲಾಸಿ ಕದನದ ನಂತರ ಬ್ರಿಟಿಷರು ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿರ್ತಾರೆ. ಆದರೆ ಬ್ರಿಟಿಷರಿಗೆ ನೀಡಬೇಕಾದ ಹಣವನ್ನು ಮೀರ್ ಜಾಫರ್ ಸರಿಯಾಗಿ ನೀಡೋದಿಲ್ಲ. ಹಾಗೆ ನೀಡಬೇಕಾದ ಹಣವನ್ನು ನೀಡಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ ಎಲ್ಲ ಕಾರಣದಿಂದಾಗಿ ಈತನನ್ನು ಕಸಿದು ಮೀರ್ ಕಾಸಿಂನಿಗೆ ಬಂಗಾಳದ ನವಾಬನನ್ನಾಗಿ ಬ್ರಿಟಿಷರು ಮಾಡ್ತಾರೆ. ಮೀರ್ ಕಾಸಿಂ ಬ್ರಿಟಿಷರೊಂದಿಗೆ ಮಾಡಿದಂತಹ ಯುದ್ಧವನ್ನು ಬಕ್ಸಾರ್ ಕದನ ಅಂತ ಕರೀತಾರೆ. ಮೀರ್ ಕಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಆತ ತರುಣ, ಯಂಗ್ ಇರ್ತಾನೆ. ಬ್ರಿಟಿಷರಿಗೆ ನೀಡಬೇಕಾದ ಹಣವನ್ನೆಲ್ಲ ಸರಿಯಾಗಿ ನೀಡಿ ಇಡೀ ಬಂಗಾಳದ ವ್ಯಾಪಾರವನ್ನು ಸುಂಕ ಮುಕ್ತ ಮಾಡ್ತಾನೆ ಆತ. ಎಲ್ಲ ಕೇವಲ ಬ್ರಿಟಿಷರಿಗೆ ಮಾತ್ರ ನೀಡಿದಂತಹ ದಸ್ತಗಳನ್ನು ಭಾರತೀಯರಿಗೂ ಸಹ ನೀಡ್ತಾನೆ. ಇದರಿಂದ ಬ್ರಿಟಿಷರ ಒಂದು ವ್ಯಾಪಾರದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಆತನನ್ನು ಮತ್ತೆ ಸಿಂಹಾಸನದಿಂದ ಇಳಿಸಿ ಮೀರ್ ಜಾಫರ್ನನ್ನು ಮತ್ತೆ ಸಿಂಹಾಸನಕ್ಕೆ ಕೂರಿಸ್ತಾರೆ. ಆಗ ಮೀರ್ ಕಾಸಿಂನು ಮತ್ತೆ ಔದ್ನ ನವಾಬ ಹಾಗೆ ಮರಾಠ ದೊರೆಯವರನ್ನು ಸೇರಿಸಿಕೊಂಡು ಒಕ್ಕೂಟವನ್ನು ಮಾಡಿಕೊಂಡು ಬಕ್ಸಾರ್ ಕದನವನ್ನು ಮಾಡ್ತಾನೆ. ನೆಕ್ಸ್ಟ್, ಬಕ್ಸಾರ್ ಕದನ ನಡೆದ ವರ್ಷ 1764ರಲ್ಲಿ ಬಕ್ಸಾರ್ ಕದನ ನಡೆಯುತ್ತೆ. ದಸ್ತಕ್ ಎಂದರೆ ಬ್ರಿಟಿಷ್ ವರ್ತಕರು ತೆರಿಗೆ ನೀಡದೆ ವ್ಯಾಪಾರ ಕೈಗೊಳ್ಳಲು ನೀಡಲಾದ ವಿಶೇಷ ಅನುಮತಿ ಪತ್ರವನ್ನು ದಸ್ತಕ್ಗಳು ಎನ್ನುವರು. ದಿವಾನಿ ಹಕ್ಕು ಅಂದರೆ ಭೂ ಕಂದಾಯವನ್ನು ಸಂಗ್ರಹಿಸುವಂತಹ ಹಕ್ಕು. ಬ್ರಿಟಿಷರಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದಂಥವನು. ಮೊಘಲ್ ದೊರೆ 2ನೇ ಶಾ ಆಲಂ ನೀಡ್ತಾನೆ. ಬಂಗಾಳದಲ್ಲಿ ತೆರಿಗೆಯನ್ನು ಸಂಗ್ರಹಿಸುವಂತಹ ಹಕ್ಕನ್ನು ಬ್ರಿಟಿಷರಿಗೆ ನೀಡಲಾಗುತ್ತೆ. ನೆಕ್ಸ್ಟ್, ದ್ವಿಸರಕಾರವನ್ನು ಜಾರಿಗೆ ತಂದಂಥವನು ರಾಬರ್ಟ್ ಕ್ಲೈವ್. ಏನು ಹೇಳುತ್ತೆ ದ್ವಿಸರಕಾರ ಪದ್ಧತಿ ಅಂದರೆ, ಕಂದಾಯವನ್ನು ವಸೂಲಿ ಮಾಡುವಂತಹ ಹಕ್ಕು ಬ್ರಿಟಿಷರಿಗೆ ಸೇರಿರುವಂಥದ್ದು. ಉಳಿದಂತಹ ನ್ಯಾಯ, ಆಡಳಿತ ಇವೆಲ್ಲವೂ ಸಹ ಬಂಗಾಳದ ನವಾಬನಾಗಿರ್ತಾನಲ್ವ, ನವಾಬನಿಗೆ ಸೇರಿರುವಂಥದ್ದು. ಪ್ರಮುಖ ಆದಾಯ ಬರುವಂಥದ್ದೇ ಕಂದಾಯದಿಂದಾಗಿತ್ತು. ಈ ಕಂದಾಯವನ್ನು ವಸೂಲಿ ಮಾಡುವಂತಹ ಹಕ್ಕನ್ನು ಬ್ರಿಟಿಷರು ಇಟ್ಕೊಂಡಿರುವಂಥದ್ದು. ಈ ಒಂದು ಪದ್ಧತಿ, ದ್ವಿಸರಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಜಾರಿಗೆ ತರ್ತಾನೆ ಬಕ್ಸಾರ್ ಕದನದ ನಂತರ. ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಕಾರ ಭಾರತದ ಪ್ರಥಮ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರಲ್ಲಿ ಜಾರಿಗೆ ಬರುತ್ತೆ. ಇದರ ಪ್ರಕಾರ ವಾರನ್ ಹೆಸ್ಟಿಂಗ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿರ್ತಾನೆ. ನೆಕ್ಸ್ಟ್, ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ತರಲು ಕಾರಣ, ಕಂಪನಿಯ ಅಧಿಕಾರಿಗಳು ಅನೈತಿಕ ಮಾರ್ಗದಿಂದ ಹಣವನ್ನು ಕೊಳ್ಳೆ ಹೊಡೆಯದಂತೆ ಕಂಪನಿಯ ಚಟುವಟಿಕೆಗಳನ್ನು ನಿರ್ವಹಿಸಲು. ಏನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂದಿರುತ್ತಲ್ವ, ಬ್ರಿಟಿಷ್ ಯುರೋಪಿನಿಂದ ಬಂದಂತಹ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಅನೈತಿಕ ಮಾರ್ಗದಿಂದ ಹಣವನ್ನು ಕೊಳ್ಳೆ ಹೊಡೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನು ಕಂಟ್ರೋಲ್ ಮಾಡುವಂತಹ ಕಾರಣಕ್ಕಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ. ಆ ರೆಗ್ಯುಲೇಟಿಂಗ್ ಆ್ಯಕ್ಟಿನ ಹೆಸರೇ ಹೇಳುತ್ತೆ ನಿಯಂತ್ರಣವನ್ನು ಮಾಡುವಂಥದ್ದು ಅಂತ. ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಮತ್ತೊಂದು ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಲ್ಲಿ ಜಾರಿಗೆ ತರುತ್ತೆ. ರೆಗ್ಯುಲೇಟಿಂಗ್ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಏನು ಲೋಪದೋಷಗಳಿದ್ದಾವೆ ಅದನ್ನು ಸರಿಪಡಿಸಲಿಕ್ಕಾಗಿ.
ಸಹಾಯಕ ಸೈನ್ಯ ಪದ್ಧತಿಯ ರೂವಾರಿ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿ ಇದೊಂದು ಸೈನಿಕ ಒಪ್ಪಂದ ಆಗಿರುತ್ತೆ ಭಾರತೀಯ ರಾಜರು ಹಾಗೂ ಬ್ರಿಟಿಷರ ನಡುವೆ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪದಂತಹ ಭಾರತೀಯ ರಾಜನು ಬ್ರಿಟಿಷ್ ಒಂದು ಸೈನ್ಯದ ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಬೇಕಿತ್ತು. ಆ ಸೈನ್ಯದ ತುಕಡಿಗೆ ಎಲ್ಲ ವೇತನವನ್ನು ನೀಡುವಂಥದ್ದು ರಾಜನ ಕೆಲಸ ಆಗಿತ್ತು. ವೇತನವನ್ನು ನೀಡದೇ ಇದ್ದಲ್ಲಿ ಅಷ್ಟು ಪ್ರಮಾಣದ ಕಂದಾಯ ಬರುವಂಥ ಭೂಭಾಗವನ್ನು ಬ್ರಿಟಿಷರಿಗೆ ನೀಡಬೇಕಾಗಿತ್ತು. ಇತರೆ ಯುರೋಪಿಯನ್ನರೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಕೊಳ್ಬಾರ್ದಾಗಿತ್ತು. ಇದೆಲ್ಲದಕ್ಕೂ ಸರಿಸಮಾನವಾಗಿ ಬ್ರಿಟಿಷ್ ಸೈನ್ಯ ಇವರಿಗೆ ಆಂತರಿಕವಾಗಿ ರಕ್ಷಣೆಯನ್ನು ಕೊಡ್ತಾ ಇತ್ತು ಹೇಳುವಂಥ ಒಂದು ಸೈನಿಕ ಒಪ್ಪಂದ ಆಗಿತ್ತು ಇದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ರೂವಾರಿ ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದರೆ ಏನು? ಯಾವ ಒಬ್ಬ ರಾಜ, ದೇಶೀಯ ರಾಜ ಪುತ್ರ ಸಂತಾನವಿಲ್ಲದೆ, ಗಂಡು ಮಕ್ಕಳ ಸಂತಾನವಿಲ್ಲದೆ ಸಾಯ್ತಾನೋ ಆತನ ದತ್ತು ಮಗನಿಗೆ, ಆತ ಒಂದು ದತ್ತು ಮಗವನ್ನು ತೆಗೆದುಕೊಂಡಿದ್ದಾನೆ ಅಂದರೆ ಆತನಿಗೆ ಉತ್ತರಾಧಿಕಾರದ ಹಕ್ಕು ಇರ್ತಾ ಇರಲಿಲ್ಲ. ಅಂತಹ ಭೂಭಾಗಗಳೆಲ್ಲವೂ ಸಹ ಬ್ರಿಟಿಷರಿಗೆ ಸೇರ್ತಾ ಇದ್ವು. ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹೇಳುವಂಥ ನೀತಿಯಾಗಿತ್ತು. ನೆಕ್ಸ್ಟ್ ಜಾರಿಗೆ ಬಂದಂತಹ ವರ್ಷ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ಬಂದ ವರ್ಷ 1848. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಂಥವನು ಲಾರ್ಡ್ ಕಾರ್ನ್ವಾಲಿಸ್. ಈತ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮದ್ರಾಸಿನಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಂಥವನು ಥಾಮಸ್ ಮನ್ರೋ. ಮದ್ರಾಸಿನಲ್ಲಿ ರೈತವಾರಿ ಪದ್ಧತಿ. ಮಹಲ್ ಎಂದರೆ, ನೆಕ್ಸ್ಟ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ಮಹಲ್ ಎಂದರೆ ಗ್ರಾಮ, ತಾಲೂಕು ಅಥವಾ ಎಸ್ಟೇಟ್ ಹೇಳುವಂಥ ಅರ್ಥವನ್ನು ಇದು ಕೊಡುತ್ತೆ. ಭಾರತೀಯರ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಗಳನ್ನು ಮೀಸಲಿಡಲಾದಂತಹ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆ. ಇದರಲ್ಲಿ ಭಾರತದ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಗಳನ್ನು ಮೀಸಲಿಡಲಾಗುತ್ತೆ. ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನು ಸ್ಥಾಪಿಸಿದಂಥವರು ವಿಲಿಯಂ ಜೋನ್ಸ್. ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರವನ್ನು ಮಾಡಿದಂಥವರು ಚಾರ್ಲ್ಸ್ ವಿಲ್ಕಿನ್. ಇವರು ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರವನ್ನು ಮಾಡ್ತಾರೆ. ಭಾರತದಲ್ಲಿ ಇಂಗ್ಲಿಷ್ ಭಾಷೆಯು ಅಧಿಕೃತ ಆಡಳಿತ ಭಾಷೆಯಾದಂತಹ ವರ್ಷ 1844ರಲ್ಲಿ ಇಂಗ್ಲಿಷ್ ಭಾಷೆ ಭಾರತದಲ್ಲಿ ಅಧಿಕೃತ ಆಡಳಿತ ಭಾಷೆಯಾಗಿ ಜಾರಿಯಾಗುತ್ತೆ. ಕೈಗಾರಿಕಾ ಕ್ರಾಂತಿ ಮೊದಲು ನಡೆದ ದೇಶ ಇಂಗ್ಲೆಂಡ್ನಲ್ಲಿ ನಡೆಯುತ್ತೆ. ಕೈಗಾರಿಕಾ ಕ್ರಾಂತಿ ಪ್ರಾರಂಭದಲ್ಲಿ. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನು ಹೀಗೆಂದು ಕರೆದಿದ್ದಾರೆ: ಸುಲಿಗೆಕೋರರು ಅಂತ ಕರೆದಿದ್ದಾರೆ. ಈ ದಸ್ತಕ್ಗಳನ್ನು ದುರುಪಯೋಗ ಮಾಡಿಕೊಂಡಿರುವಂಥದ್ದು, ಅವರ ಸಹಾಯಕ ಸೈನ್ಯ ಪದ್ಧತಿ ನೀತಿ ಆಗಿರ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಆಗಿರ್ಬೋದು, ಇವುಗಳನ್ನೆಲ್ಲ ನೋಡಿದಂತಹ ಆಡಮ್ ಸ್ಮಿತ್ ಇವರನ್ನು ಸುಲಿಗೆಕೋರರು ಅಂತ ಕರೆದಿದ್ದಾರೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು ದಾದಾಬಾಯ್ ನವರೋಜಿ. ಭಾರತದ ಸಂಪತ್ತು ಹೇಗೆ ಇಂಗ್ಲೆಂಡ್ಗೆ ಹರಿದು ಹೋಯಿತು ಅನ್ನುವಂಥದ್ದನ್ನು ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನ ಒದಗಿಸಿಕೊಟ್ಟ ಶಾಸನ ರೆಗ್ಯುಲೇಟಿಂಗ್ ಶಾಸನ 1773ರಲ್ಲಿ ಜಾರಿಗೊಳಿಸಲಾದ ರೆಗ್ಯುಲೇಟಿಂಗ್ ಶಾಸನ. ಮಿಂಟೋ ಮಾರ್ಲೆ ಸುಧಾರಣೆ ಜಾರಿಗೆ ಬಂದ ವರ್ಷ 1909. ಹಾಗೆ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಜಾರಿಗೆ ಬಂದಿದ್ದು 1919ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ನನ್ನು ಲಂಡನ್ನಲ್ಲಿ ನೇಮಕವಾದಂಥ ಸುಧಾರಣೆ 1919ರ ಸುಧಾರಣೆಯಾಗಿದೆ. ಒಟ್ಟು 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಮತ್ತೆ 100 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.